Hi guys, hi everyone, welcome back to my channel. Okay, ಇದು ನನ್ನ ಸಮಥಿಂಗ್ ಥರ್ಡ್ ಆರ್ ಫೋರ್ತ್ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ನಾನು. ಆ್ಯಂಡ್ ನಾನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಲೈಕ್ 7 o'clock 8 o'clock ಆಗಿರುತ್ತೆ ಸಂಜೆ. ಆ್ಯಂಡ್ ನೀವು ರಾತ್ರಿ ನೋಡಿ ಬೆಳಗ್ಗೆಗೆ ಸೇಮ್ ಡಿಶ್ ಮಾಡಿಕೊಂಡು ಟೇಸ್ಟ್ ಮಾಡಿ ಮತ್ತೆ ನನ್ನ ಕಾಮೆಂಟ್ ಸೆಕ್ಷನ್ಗೆ ಬಂದು ನೀವು ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಲೇಬೇಕು. ಆ್ಯಂಡ್ ಲೆಟ್ಸ್ ಗೋ ಅಂಡ್ ದ ಸ್ಟೆಪ್ಸ್. ಅಂದರೆ ಸಿಂಪಲ್ ಆಗಿ ಲೈಕ್ ಫ್ಲೇವರ್ಫುಲ್ ಆಗಿ ಟೇಸ್ಟ್ ಆಗಿ ಹೆಂಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಫಸ್ಟ್ ಇಲ್ಲಿ ನಾನು ತೆಂಗಿನಕಾಯಿ, ಸ್ಟಾರ್ ಹೂವು, ಏಲಕ್ಕಿ, ಲವಂಗ, ಚಕ್ಕೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿಗಳಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್, ಗೆಡ್ಡೆಕೋಸು, ಬೀನ್ಸ್, ಪೊಟ್ಯಾಟೊ ಮತ್ತು ಟೊಮೆಟೊನ ಎಲ್ಲ ಕಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿನ ಎತ್ತಿಟ್ಕೋಬೇಕು. 2-3 ಸ್ಪೂನಷ್ಟು ಕಲ್ಲುಪ್ಪು ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ. ಮತ್ತು ಒಂದು ಕುಕ್ಕರ್ಗೆ 5-6 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕು. ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕೋಬೇಕು. ಸಾಸಿವೆ ಜೀರಿಗೆ ಒಗ್ಗರಣೆ ಆದಮೇಲೆ ನಾವು ಏನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಬರಬೇಕು. ಇದು ಒಂಚೂರು ಒಂದು 5-6 ನಿಮಿಷ ಬಾಡಿಸ್ಕೊಂಡಿದ್ದಾದಮೇಲೆ ಒಂಚೂರು ಸಾಫ್ಟ್ ಆಗುತ್ತೆ. ಅದಾದಮೇಲೆ ಏನು ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಟೊಮ್ಯಾಟೊನ ಅದನ್ನು ಇದಕ್ಕೆ ನಾವು ಸೇರಿಸ್ಕೋಬೇಕು. ತರಕಾರಿ ಆ ಕಡೆ ಬೇಯೋ ಅಷ್ಟರಲ್ಲಿ ನಾವು ಇಲ್ಲಿ ಮಸಾಲೆಗೆ ರುಬ್ಕೊಂಡ್ಬಿಡೋಣ. ಮಿಕ್ಸಿಯಲ್ಲಿ ನಾನು ಆಗಲೇ ತೋರಿಸ್ದಂಗೆ ಎಲ್ಲ ಸ್ಪೈಸಸ್ನು ಇಲ್ಲಿಗೆ ಹಾಕೋತಾ ಇದ್ದೀನಿ ನಾನು. ಅಂದರೆ ಸ್ಟಾರ್ ಹೂವು, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಲ್ಲಿ ಒಂಚೂರು ತೆಂಗಿನಕಾಯಿನ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಅದನ್ನು ರುಬ್ಕೊಂಡಿದ್ದಾದಮೇಲೆ ನಿಮಗೆ ಎಷ್ಟು ಮೆಣಸಿನ್ಕಾಯಿ ಬೇಕು ಅಂದರೆ ಎಷ್ಟು ನಿಮಗೆ ಸ್ಪೈಸ್ ಬೇಕು ಅಷ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಒಂದು ಸ್ಮೂತ್ ಪೇಸ್ಟಾಗಿ ನೀವು ರೆಡಿ ಮಾಡ್ಕೋಬೇಕು. ಮತ್ತು ನೀವು ಏನೆಲ್ಲಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿರ್ತೀರ ಮಸಾಲೆನ, ಆ ಮಸಾಲೆನ ಟ್ರಾನ್ಸ್ಫರ್ ಮಾಡಬೇಕು ಕುಕ್ಕರ್ಗೆ. ಅದನ್ನು ನೀವು ಹಾಕಿದ್ಮೇಲೆ 2-3 ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ಎಲ್ಲಾನು ನೀವು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ 5-6 ಜನಕ್ಕೆ ಮಾಡ್ತಿರೋದ್ರಿಂದ 2 ಪಾವ್ ಅಷ್ಟು ರೈಸ್ನ 10 ನಿಮಿಷದ ಮುಂಚೆ ಸೋಕ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇದು ಒಂದು ಕ್ಲಿಪ್ ಎಲ್ಲೋ ಮಿಸ್ ಆಗೋಗಿದೆ. ಅಂದರೆ ನೀವು ಎಷ್ಟು ರೈಸ್ನ ಹಾಕೋತೀರಾ ಅದಕ್ಕಿಂತ ಡಬಲ್ ಅಷ್ಟು ನೀರನ್ನ ಒಂಚೂರು ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಪಲಾವ್ ಬೇಗ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೋಬೇಕು. ಮತ್ತು 2-3 ನಿಮಿಷ ಇದು ಕುದ್ದಿದ್ದಾದಮೇಲೆ 2-3 ವಿಷಲ್ ಅಷ್ಟು ಕೂಗಿಸ್ಕೋಬೇಕು. ಕೂಗಿಸ್ಕೊಂಡಿದ್ದಾದಮೇಲೆ ಕುಕ್ಕರ್ ಬಿಟ್ಟಾದಮೇಲೆ ಪಲಾವ್ ಇಸ್ ರೆಡಿ. ಈ ಪಲಾವ್ನ ನೀವು ಮೊಸರು ಬಜ್ಜಿ ಜೊತೆನೂ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ನಂತರ ಯಾರ್ಯಾರು ಚಟ್ನಿ ಫ್ಯಾನ್ಸ್ ಇದ್ದಾರಾ ಚಟ್ನಿ ಜೊತೆನೂ ಸಖತ್ತಾಗಿರುತ್ತೆ. ಮತ್ತು ಇದೇ ಥರ ನಿಮಗೆ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್. ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಸಿಗುವ. ಬಾಯ್.